ದಾಸರಿ ಟಿವಿಯನ್ನು ವೀಕ್ಷಿಸುತ್ತಿರುವ ನನ್ನ ಪ್ರಿಯ ವೀಕ್ಷಕರೆಲ್ಲರಿಗೂ ಜ್ಞಾನವಂತ ಮಹಿಳೆ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಜ್ಞಾನ ಎಂಬುದಾಗಿ ನೋಡೋದಾದರೆ ನಾವು ಬೈಬಲ್ ಓದುವುದಾದರೆ ಅದರಲ್ಲಿ ನಾವು ಹೆಚ್ಚಾಗಿ ಜ್ಞಾನೋಕ್ತಿಯಲ್ಲಿ ನೋಡುತ್ತೇವೆ. ಜ್ಞಾನ ಇಷ್ಟು ಒಂದು ಅಮೂಲ್ಯವಾಗಿದೆ ಎಂಬುದಾಗಿ 14ನೇ ಜ್ಞಾನೋಕ್ತಿಯಲ್ಲಿ ನಾವು ನೋಡುವುದಾದರೆ ಅಧ್ಯಾಯದಲ್ಲಿ ಜ್ಞಾನವಂತಿಯಾದ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುವಳು, ಜ್ಞಾನಹೀನಳು ಅದನ್ನು ನಾಶ ಮಾಡುವಳು, ತನ್ನ ಕೈಯಾರೆ ಅದನ್ನು ನಾಶ ಮಾಡುವಳು ಎಂಬುದಾಗಿ. ಇವತ್ತಿನ ದಿನದಲ್ಲಿ ಈ ಜ್ಞಾನವಂತ ಮಹಿಳೆ ಅಂದರೆ ಯಾರು, ಹೇಗಿರಬೇಕು, ಇದರ ಬಗ್ಗೆ ಸತ್ಯವೇದ ಆಧಾರಿತ ವಿಷಯಗಳನ್ನು ತಿಳಿಸುವುದಕ್ಕಾಗಿ ನಮ್ಮೊಂದಿಗೆ ಪಾಸ್ಟರ್ ಸಾರಾ ಕೀರ್ತಿ ಪೌಲ್ ಅವರು ನಮ್ಮೊಂದಿಗಿದ್ದಾರೆ. ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕೆಲವರು ಪ್ರಶ್ನೆಗಳು ನಾನು ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ವೀಕ್ಷಕರಲ್ಲಿ ಸಹ ಇರ್ಬೋದು, ಜ್ಞಾನವಂತ ಮಹಿಳೆ ಅಂದರೇನು, ಹೇಗಿರಬೇಕೆಂಬುದಾಗಿ. ಖಂಡಿತವಾಗಿ ನಾನು ನಂಬುತ್ತೇನೆ ನೀವು ಸಮರ್ಪಕವಾದ ಉತ್ತರವನ್ನು ದೇವರ ಆಧಾರಿತ ಮೇಲೆ ಕೊಡ್ತೀರಿ ಎಂಬುದಾಗಿ. ಖಂಡಿತವಾಗಿ ನಾವು ನೋಡೋದಾದರೆ ಜ್ಞಾನೋಕ್ತಿ 14ರಲ್ಲಿ ಜ್ಞಾನವಂತವಾದ ಸ್ತ್ರೀ ಮನೆಯನ್ನು ಕಟ್ತಾಳೆ ಎಂಬುದಾಗಿ. ಹೇಗೆ ಅದು ಜ್ಞಾನವಂತ ಸ್ತ್ರೀ ಅಂದರೆ ಹೇಗೆ? ಬೈಬಲ್ ಪ್ರಕಾರವಾಗಿ ನನಗೆ ತುಂಬ ಇಷ್ಟವಾದ ಒಂದು ವಾಕ್ಯ ಅಂತ ಹೇಳಬೇಕು. ಇನ್ನೊಂದು ಹೇಳಬೇಕಂದ್ರೆ ನನ್ನ ಜೀವನವನ್ನು ಕಟ್ಟಿದಂಥ ಒಂದು ವಾಕ್ಯನೇ ಅದೇ. ಇವತ್ತು ನಿಜವಾಗ್ಲೂ ಆ ಒಂದು ವಾಕ್ಯದ ಬಗ್ಗೆ ನಾವು ಮಾತಾಡೋದಕ್ಕೆ ಕುಳಿತುಕೊಂಡಿರೋದು ನಿಜವಾಗ್ಲೂ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಈ ಒಂದು ಅವಕಾಶನ ಯೇಸು ಸ್ವಾಮಿ ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇದರಿಂದ ನಾನು ಹೇಳಬೇಕಂದ್ರೆ ನೀವು ಹೇಳಿದಾಗೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ಬೋದು, ಜ್ಞಾನವುಳ್ಳ ಸ್ತ್ರೀ ಬಂದು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ, ಜ್ಞಾನ ಹೀಳಲು ತನ್ನ ಕೈಯಿಂದ ಅದನ್ನು ಮುರಿದು ಹಾಕುತ್ತಾಳೆ ಅಂತ ಒಂದು ವಾಕ್ಯ ಇದೆ. ನಾನು ಅದನ್ನು ಓದುವಾಗ ನಾನು ತುಂಬ ಅದನ್ನು ಯೋಚನೆ ಮಾಡಿದೆ, ಯಾರು ಜ್ಞಾನವಂತಳು, ಯಾರು ಜ್ಞಾನಹೀನಳು ಅಂತ ನೋಡುವಾಗ ಬೈಬಲ್ ಆಧಾರಿತದಲ್ಲಿ ಜ್ಞಾನೋಕ್ತಿ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ ಜ್ಞಾನ ಉಳ್ಳವಳು ಬಂದು ಯಾವ ರೀತಿ ಇರುತ್ತಾಳೆ ಅಂತ ಹೇಳಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿ ಕೆಳಗೆ ಅಂದರೆ 1ರಿಂದ 8ನೇ ವಚನದವರೆಗೂ ಜ್ಞಾನ ಉಳ್ಳ ಸ್ತ್ರೀಯ ಬಗ್ಗೆ ಇದೆ. ಜ್ಞಾನಹೀನಳು ಅಂತ ಹೇಳುವಾಗ 9ನೇ ಅಧ್ಯಾಯದಲ್ಲಿ 13ರಿಂದ 18 ವಚನದವರೆಗೆ ನಾವು ನೋಡ್ಬೋದು. ಅದು ನಾನು ಓದುವಾಗ ನಾನು ಅರ್ಥ ಮಾಡಿಕೊಂಡೆ ನನ್ನ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತೇಳಿ. ಯಾಕಂದರೆ ಮನೆ ಕಟ್ಟುವುದು ಅನ್ನೋದು ಬಂದು ಇಸ್ ನಾಟ್ ಈಸಿ, ಅಂದರೆ ತುಂಬ ಒಂದು ಸುಲಭದ ಕಾರ್ಯ ಅಲ್ಲ. ದೊಡ್ಡವರು ಅಂತಾರೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ನಾನು ಗಾದೆ ಕೇಳಿದ್ದೀನಿ. ಆದರೆ ಮನೆ ಕಟ್ಟೋ ವಿಷಯದಲ್ಲಿ ಎಷ್ಟು ವಿಧದಲ್ಲಿ ನಾವು ಜಾಗ್ರತೆ ಇರ್ತೀವಿ ಅನ್ನೋದು ನಾವು ಅನುಭವ ರೀತಿಯಲ್ಲಿ ನಾವು ನೋಡೋದಾದರೆ ಅದು ಒಂದು ಕಷ್ಟನೂ ಇರುತ್ತೆ, ಒಂದು ಅನುಭವನೂ ಇರುತ್ತೆ ಅಂತ ಹೇಳ್ಬೋದು. ನಾನು ಈ ವಿಷಯದಲ್ಲಿ ನಾನು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮ ನನಗೆ ಈ ರೀತಿಯಾಗಿ ನನಗೆ ಕಲಿಸಿಕೊಟ್ರು. ಅದೇನಂತಂದರೆ ಜ್ಞಾನವುಳ್ಳ ಸ್ತ್ರೀ ಮನೆಯನ್ನು ಕಟ್ಟುತ್ತಾಳೆ. ಮನೆ ಅನ್ನೋದು ಯಾಕೆ ಬಂತು? ಮನೆ ಅಂತ ನೋಡುವಾಗ ಅದು ಕುಟುಂಬ ಆಗುತ್ತೆ, ವೈಯಕ್ತಿಕ ಜೀವನ ಆಗುತ್ತೆ, ಸಭೆ ಕಾರ್ಯಗಳಾಗುತ್ತೆ. ನಾವು ಆತ್ಮಿಕದಲ್ಲಿ ನೋಡುವಾಗ ಆ ರೀತಿಯಾಗಿ ನಾವು ಯೋಚನೆ ಮಾಡಬಹುದು. ಆದರೆ ಬುದ್ಧಿಯುಳ್ಳ ಸ್ತ್ರೀ ತನ್ನ ಮನೆಯನ್ನು ಕಟ್ಟುವಳು. ಯಾಕೆ ಸ್ತ್ರೀಗೆ ಆ ಒಂದು ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ? ಯಾಕೆ ಗಂಡಸರಿಗೆ ಇಲ್ಲ? ಯಾಕೆ ನಮಗೆ ಆ ಒಂದು ಹೋರಾಟ? ಯಾಕೆ ನಮ್ಮಲ್ಲಿ ಆ ರೀತಿಯಾದ ಒಂದು ಗುಣ ಇದೆ? ಏನು ವಿಶೇಷತೆ, ಏನು ಆ ಗುಣಗಳು ಅಂತ ನನ್ನನ್ನು ಅದನ್ನು ಕೆದಕೋದಕ್ಕೆ ನಾನು ಆರಂಭಿಸಿದೆ. ಅದನ್ನು ಮಾಡುವಾಗ ದೇವರು ನನಗೆ ಕೆಲವೊಂದು ಕಾರ್ಯಗಳನ್ನು ನನಗೆ ಕಲಿಸಿಕೊಟ್ರು. ಆ ಒಂದು ವಿಷಯದಲ್ಲಿ ನೋಡುವಾಗ ಸೇಮ್ ಜ್ಞಾನೋಕ್ತಿ ಪುಸ್ತಕದಲ್ಲಿ 24ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 3-4 ನೋಡುವಾಗ ಮನೆ ಕಟ್ಟಲು ಬೇಕಾದ ಕಾರ್ಯಗಳು ಏನು ಅಂತ ಅದರಲ್ಲಿ ಗುರುತಿಸಲ್ಪಟ್ಟಿದೆ. ಅದು ನಾನು ಓದುವಾಗ ನನಗೆ ತುಂಬ ಶಾಕ್ ಆಯಿತು. ಆವಾಗ ನಾನು ಯೋಚನೆ ಮಾಡಿದೆ, ಮನೆ ಕಟ್ಟಬೇಕು ಅಂತಂದರೆ ನಮಗೆ ಕಲ್ಲು, ಮಣ್ಣು, ಸಿಮೆಂಟು, ಜನರು, ಬೇರೆ ಉಪಕರಣಗಳು ಎಲ್ಲ ಥಿಂಗ್ಸು ನಾವು ಅರೇಂಜ್ ಮಾಡ್ತೀವಿ. ಅರೇಂಜ್ ಮಾಡಿ ಯಾರೋ ಒಬ್ಬರು ಕೈಯಲ್ಲಿ ಕೊಟ್ಟು ನಾವೇನು ಮಾಡ್ತೀವಿ, ನಾವು ಪ್ಲ್ಯಾನ್ ಮಾಡ್ತೀವಿ, ಈ ಥರ ಇರಬೇಕು, ಹಿಂಗಿರಬೇಕು, ಹಂಗಿರ್ಬೇಕು, ಅಷ್ಟೇ ಹೊರತು ಅದನ್ನು ನಾವು ಅವರಿಗೆ ಬಿಟ್ಟುಕೊಟ್ಟು ಮಾಡ್ತೀವಿ. ಆದರೆ ನಾವು ಸ್ವಂತ ಮನೆ ಅಂದರೆ ನಮ್ಮ ಒಂದು ಕುಟುಂಬವನ್ನು, ನಮ್ಮ ಒಂದು ಮನೆಯನ್ನು, ನಮ್ಮ ಒಂದು ವೈಯಕ್ತಿಕ ಜೀವನ ಕಟ್ಕೊಬೇಕಂದ್ರೆ ಅದು ನಾವು ಜವಾಬ್ದಾರಿ ಅನ್ನೋದು ನಾನು ಕಲಿತೆ. ಆವಾಗ ಅದನ್ನು ಓದುವಾಗ ನಾನು ಅದರಲ್ಲಿ ಗುರುತಿಸಿದ ಒಂದು 3 ಕಾರ್ಯ ಅದು ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ತುಂಬ ಪ್ರೇಕ್ಷಕರಿಗೂ ಅದು ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಸಮಯದಲ್ಲಿ ನಾನು ಅದು ಹೇಳೋದು ಯಾವ ರೀತಿ ಅಂತಂದರೆ, ಮನೆ ಕಟ್ಟಲು ನಮಗೆ ಬೇಕಾದ ಕಾರ್ಯ ಏನು ಅಂತೂ ಅದರಲ್ಲಿ ತುಂಬ ಚೆನ್ನಾಗಿ ಗುರುತಿಸಲ್ಪಟ್ಟಿದೆ. ಅದರ ಮೊದಲನೇ ಅದು ನೋಡುವಾಗ ಮನೆಯನ್ನು ಕಟ್ಟಲು ಜ್ಞಾನವೇ ಸಾಧನ. ಎರಡನೇದು ನೋಡುವಾಗ ಅದನ್ನು ಸ್ಥಿರಪಡಿಸಲು ವಿವೇಕನೇ ಆಧಾರ. ಮೂರನೇದು ನೋಡುವಾಗ ಆ ಒಂದು ಕೋಣೆಗಳನ್ನು ಅಮೂಲ್ಯ ವಸ್ತುಗಳಿಂದ, ಇಷ್ಟವಾದ ಸಂಪತ್ತುಗಳಿಂದ ಅದನ್ನು ಮಾಡಲು ಅಥವಾ ಅದನ್ನು ಅಲಂಕರಿಸಲು ನಮಗೆ ಬೇಕಾಗಿರೋದು ತಿಳುವಳಿಕೆನೇ ಉಪಕರಣ ಅಂತೆ.
ಅದನ್ನು ನಾನು ಓದಿದಾಗ ನನಗೆ ನನ್ನನ್ನು ಅರಿಯದ ಒಂದು ರೀತಿಯಾದ ಸಂತೋಷ. ಆಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ದೇವರೇ ನನಗೆ ಜ್ಞಾನ, ಆ ವಿವೇಕ, ಆ ತಿಳುವಳಿಕೆಯನ್ನು ಕೊಡು. ಯಾಕಂದರೆ ನಾನು ಕುಟುಂಬ ಜೀವನದಲ್ಲಿ ಅನೇಕ ವಿಧದಲ್ಲಿ ಅನೇಕ ಕಾರ್ಯಗಳಲ್ಲಿ ಕನ್ಫ್ಯೂಷನ್ಸು, ಹೋರಾಟ, ತುಂಬ ವಿಧದಲ್ಲಿ ನಾನು ಒಂದು ಅನುಭವಗಳನ್ನು ಹೊಂದಿಕೊಳ್ಳುವಾಗ ದೇವರ ವಾಕ್ಯ ನನಗೆ ಆಧಾರವಾಗಿತ್ತು. ದೇವರ ವಾಕ್ಯದೊಂದಿಗೆ ನಾನು ನಡೆಯೋದಕ್ಕೆ ನಾನು ಪ್ರಯಾಸಪಟ್ಟೆ. ಅದು ನನ್ನ ಜೀವನವನ್ನು ಇವತ್ತು ಇಲ್ಲಿ ಒಂದು ಸಾಕ್ಷಿಯಾಗಿ ನಿಲ್ಲೋದಕ್ಕೆ ದೇವರು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಗ ನಾನು ಜ್ಞಾನವುಳ್ಳ ಮಹಿಳೆ ಒಂದು ಕಾರ್ಯ ನಾನು ಅದನ್ನು ಯೋಚನೆ ಮಾಡುವಾಗ ನಮಗೆ 3 ಕಾರ್ಯ ತುಂಬ ಮುಖ್ಯವಾಗಿ ಬೇಕಾಗಿದೆ. ಅಂದರೆ ಈ ಒಂದು ಸಮಯದಲ್ಲಿ ನೋಡುವಾಗ ಎಲ್ಲರೂ ಚೆನ್ನಾಗಿ ಓದಿದ್ದಾರೆ, ಎಲ್ಲರಿಗೂ ಒಳ್ಳೆಯ ಒಂದು ತಿಳುವಳಿಕೆ ಇದೆ, ಎಲ್ಲರಿಗೂ ಒಂದು ರೀತಿಯಲ್ಲಿ ಎಲ್ಲರೂ ಒಂದು ಹೈಯಾಗಿ ಅಂದರೆ ಒಂದು ಉನ್ನತವಾಗಿ ಯೋಚನೆ ಮಾಡೋರಿದ್ದಾರೆ. ಇಟ್ಸ್ ಅ ಮಾಡೆಲ್, ಒಂದು ಇದರಲ್ಲಿ ಹೋಗ್ತಾ ಇದೆ. ಆದರೆ ನನ್ನ ಒಂದು ಸಮಯದಲ್ಲಿ ಆ ರೀತಿಯ ಒಂದು ಅವಕಾಶಗಳು ನಮಗೆ ತುಂಬ ಕಡಿಮೆ ಆಗಿತ್ತು. ನಾವು ಸೆಲ್ಫ್ ಡಿಸಿಷನ್ ತಗೊಳ್ಳೋದಕ್ಕಾಗಲಿ, ಇಲ್ಲ ನಾವು ಏನೇ ಒಂದು ಕಾರ್ಯ ಮಾಡೋದಕ್ಕಾಗಲಿ ನಮಗೆ ಅಷ್ಟು ಒಂದು ಏನು ಹೇಳೋದು ಫ್ರೀಡಮ್ ಇರ್ತಾ ಇರಲಿಲ್ಲ. ಆದರೆ ದೇವ್ರ ವಾಕ್ಯ ನನಗೆ ಈ ರೀತಿಯಾಗಿ ಕಲಿಸಿಕೊಡ್ತು. ಆವಾಗ ನಾನು ಯೋಚನೆ ಮಾಡಿ ಜ್ಞಾನ ಅಂದರೆ ಏನು, ಆ ಜ್ಞಾನದ ಬಗ್ಗೆ ಏನು. ಅವಾಗ ಜ್ಞಾನ ಅಂತ ಹೇಳುವಾಗ ಕರ್ತನಿಗೆ ಭಯಪಡುವುದೇ ಜ್ಞಾನದ ಆರಂಭ ಅಂತ ವಾಕ್ಯ ಇದೆ. ನನ್ನ ಒಂದು ಜೀವನ ಹೇಳ್ಬೇಕಂದ್ರೆ ನಾನು ಅಧಿಕವಾಗಿ ಬೈಬಲ್ ಓದೋದಕ್ಕೆ ತುಂಬ ಇಷ್ಟಪಡ್ತೀನಿ. ಬೈಬಲಲ್ಲಿ ಅದರ ಕಾರ್ಯಗಳನ್ನು ನನ್ನ ಜೀವನದಲ್ಲಿ ರೂಢಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇರ್ತೀನಿ. ಮೇ ಬಿ ಆ ಒಂದು ಕಾರ್ಯನೇ ಇವತ್ತು ನಾನು ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆಗ ಜ್ಞಾನ ಅಂತ ನಾನು ನೋಡುವಾಗ ದೇವರಿಗೆ ಭಯಪಡುವ ಒಂದು ಭಯ. ಸೊ ವಿವೇಕ ಅನ್ನುವಾಗ ಅದು ಒಂದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಅರ್ಥವನ್ನು ಗರ್ಭಿತ ಒಂದು ಕಾರ್ಯ. ತಿಳುವಳಿಕೆ ಅನ್ನೋದು ನಮಗೆ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಪರಿಸ್ಥಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ನಾನು ಸಾಮಾನ್ಯವಾಗಿ ಜ್ಞಾನವಂತೆ ಮಹಿಳೆಯನ್ನು ಹೇಳುವಾಗ ಒಂದು ಮಾತು ನನಗೆ ಬರೋದು, ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್, ಅಡ್ಜಸ್ಟಿಂಗ್ ದ ಸಿಚುವೇಶನ್. ಅಂದರೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳೋದು. ಎರಡನೇದು ಬಂದು ಆ ಒಂದು ಪರಿಸ್ಥಿತಿಗೆ ಅನುಕೂಲವಾಗಿ ನಾವು ನಡೆದುಕೊಳ್ಳೋದು. ಹೇಗೆ ಪರಿಸ್ಥಿತಿ ಇರ್ತದೆ ಅದಕ್ಕೆ ನಾವು ಹೋಗಿಕೊಳ್ಳೋದು. ಹೌದು, ಆಗಲೇ ನಾವು ಜ್ಞಾನ ಉಳ್ಳವಳಾಗಿ ವಿವೇಕ ಉಳ್ಳವಾಗಿ ತಿಳುವಳಿಕೆಗಳನ್ನು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಬುದ್ಧಿಯುಳ್ಳ ಸ್ತ್ರೀ ಒಂದು ಮನೆಯನ್ನು ಕಟ್ಟಬೇಕಂದ್ರೆ ಈ 3 ಕಾರ್ಯಗಳು ಅವರಲ್ಲಿ ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ನಾನು ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳಲಿಕ್ಕೆ ಬಯಸೆ. ನೀವು ಇವಾಗಲೇ ಹೇಳಿದ್ರಿ ಜ್ಞಾನ ಬೇಕು, ತಿಳುವಳಿಕೆ ಬೇಕು, ವಿವೇಕ ಬೇಕು. ಈ ಒಂದು 3 ಸಂಗತಿಗಳು ಹೇಗೆ ಒಂದು ಸ್ತ್ರೀಯಲ್ಲಿ ಉಂಟಾಗ್ತವೆ? ಅದು ಖಂಡಿತವಾಗಿ. ಕಾರಣ ಏನಂದರೆ ನಾನು ಎಲ್ಲವನ್ನು ನಾನು ದೇವರ ಒಂದು ವಾಕ್ಯದ ದೃಷ್ಟಿಯಲ್ಲೇ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಾನು ಹೇಳಬೇಕಂದ್ರೆ ನಮ್ಮನ್ನು ಉಂಟು ಮಾಡಿದ ದೇವರು ಜ್ಞಾನವುಳ್ಳವರು, ವಿವೇಕ ಉಳ್ಳವರು, ತಿಳುವಳಿಕೆ ಉಳ್ಳವರು. ಅದೇ ಖಂಡದಲ್ಲಿ ನಾವು ನೋಡ್ತೀವಿ, ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನ ಸ್ವಾರೂಪ್ಯದಲ್ಲಿ ಆತನ ಗುಣಗಳನ್ನು ನಮಗೆ ಕೊಟ್ಟು ಉಂಟು ಮಾಡಿದ್ರು. ಸೊ ನಾವು ಸೃಷ್ಟಿಸಲ್ಪಟ್ಟಾಗಲೇ ನಮ್ಮಲ್ಲಿ ಆ ಒಂದು ಸ್ಪೆಷಾಲಿಟಿ, ಆ ಒಂದು ಗುಣ ಇದೆ. ನಾನು ಅದೇ ಹೇಳಿದ್ನಲ್ಲ, ಈ ರೀತಿಯಾಗಿ ಜ್ಞಾನವಂತೆಗೆ ಯಾಕೆ ಸ್ತ್ರೀಗೆ ಬಂದು ಮನೆ ಕಟ್ಟುವ ಒಂದು ಏನದು ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ ದೇವ್ರು, ಯಾಕೆ ಗಂಡಸರಿಗೆ ಅಷ್ಟು ಇಲ್ಲ ಅಂದರೆ ಬೈಬಲಲ್ಲಿ ಅದು ಮೆನ್ಷನ್ ಮಾಡಿಲ್ಲ ಅಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೂ ಜವಾಬ್ದಾರಿಗಳಿದೆ. ಆದರೆ ನಮಗೆ ಯಾಕೆ ದೇವ್ರು ಅಂತ ವಿ ಆರ್ ವೆರಿ ಸ್ಪೆಷಲ್, ನಾವು ತುಂಬ ಸ್ಪೆಷಲ್ ಆಗಿದ್ದೀರಿ. ನಾನು ಅಂದ್ಕೊಳ್ತೀನಿ ದೇವ್ರು ನಮ್ಮ ಮೇಲೆ ತುಂಬ ನಂಬಿಕೆ ಉಳ್ಳವರಾಗಿದ್ದಾರೆ. ಅದಕ್ಕೆ ನಮಗೆ ಆ ಒಂದು ಗುಣಗಳೆಲ್ಲ ಇದೆ ಅನ್ನೋ ಒಂದು ಕಾರ್ಯ ನಮ್ಮಲ್ಲಿ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ದೇವರ ಒಂದು ಸ್ವಭಾವ, ದೇವರ ಒಂದು ಗುಣಗಳು ಯಾವ ರೀತಿ ಆತನಲ್ಲಿದೆಯೋ ಅವರ ಮಕ್ಕಳಾದ ನಾವು ನಮಗೂ ಅದರಲ್ಲಿ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಓಕೆ, ಖಂಡಿತವಾಗಿ ಅಂತ ಒಂದು ನಾವು ದೇವರನ್ನು ಎಷ್ಟು ಅರಿತೇವೋ ಅದರ ಮೂಲಕ ನಾವು ಹೆಚ್ಚಾದ ಜ್ಞಾನ, ತಿಳುವಳಿಕೆ, ವಿವೇಕವನ್ನು ಹೊಂದಿಕೊಳ್ತೇವೆ. ಖಂಡಿತವಾಗಿ ಕ್ರಿಸ್ತನ ಆ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿರುವಾಗ ಆತನ ನಮ್ಮಲ್ಲಿರುವಾಗ ಆತನ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ತೋರ್ಪಡಬೇಕು. ಓಕೆ, ನಾನು ಮುಂದಿನ ಕ್ವಶನ್ ಕೇಳಲಿಕ್ಕೆ ಬಯಸ್ತೇನೆ. ಒಂದು ಕುಟುಂಬದಲ್ಲಿ ಈಗಿನ ಒಂದು ಜೀವಿತ ಹೇಳುವುದಾದ್ರೆ ಸ್ತ್ರೀಯರದೊಂದು ಚಾಲೆಂಜಿಂಗ್ ಹೇಳ್ಬೋದು. ಕೆಲಸಕ್ಕೆ ಹೋಗ್ತಾರೆ, ಕುಟುಂಬದಲ್ಲಿ ಸಹ ನೋಡ್ಕೊಳ್ಬೇಕು. ಈ ಒಂದು ಸ್ತ್ರೀ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಹೇಗೆ ನಿರ್ವಹಣೆ ಮಾಡ್ಬೋದು? ಇದಕ್ಕೆ ಬಂದು ನಾನು ಹೇಳ್ಬೇಕಂದ್ರೆ ಇದು ನಿಜವಾಗ್ಲೂ ಇದು ಒಂದು ಕಷ್ಟಕರವಾದ ಒಂದು ಕ್ವಶನ್ನ ನೀವು ಕೇಳ್ತಾ ಇದ್ದೀರಾ. ಯಾಕಂದರೆ ಈ ಒಂದು ಸಮಯದಲ್ಲಿ ನೋಡುವಾಗ ಎಲ್ಲ ಮಹಿಳೆಯರಾಗಲಿ ಪುರುಷರಾಗಲಿ ಬ್ಯುಸಿಯಾಗಿರ್ತಾರೆ. ಯಾಕಂದರೆ ಅವರಿಗೆ ಒಂದು ಡ್ರೀಮ್ ಇರುತ್ತೆ, ಒಂದು ಕನಸು ಏನಿರುತ್ತೆ ಅಂದರೆ ನಮ್ಮ ಲೈಫನ್ನು ತುಂಬ ಬೆಸ್ಟಾಗಿ ಮಾಡ್ಕೊಬೇಕು. ಸೊ ಬೆಸ್ಟಾಗಿ ಮಾಡೋದ್ರಿಂದ ನಾವೆಲ್ಲರೂ ದುಡಿದ್ರೆ ಎಲ್ಲನೂ ಒಳ್ಳೆಯದಾಗಿರುತ್ತೆ. ಸೊ ಅವರು ನನ್ನ ಒಂದು ಅನುಭವದ ಪ್ರಕಾರ, ನನ್ನ ಒಂದು ತಿಳುವಳಿಕೆ ಪ್ರಕಾರ ಹೇಳಬೇಕಂತಂದರೆ ಅವರಲ್ಲಿ ಏನಿದೆ ಅಂತಂದರೆ
ಅವರಲ್ಲಿ ಬಂದ ಒಂದು ಸ್ವಾರ್ಥತೆಗಳು ಕಾರ್ಯಗಳು ನಡೀತಾ ಇರುತ್ತೆ. ಅಂದರೆ ನಾನು ನಂದು ನನ್ನ ಮನೆ, ನಾನು ದುಡಿಬೇಕು, ನಾನು ಮಾಡಬೇಕು. ಸೊ ಈ ಒಂದು ವಿಷಯದಲ್ಲಿ ಏನಾಗುತ್ತೆ, ಅವ್ರನ್ನ ಅವರೇ ಅದರಲ್ಲಿ ಬ್ಯುಸಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದು ಮಾತ್ರ ನಾನು ಹೇಳಬಲ್ಲೆ. ಮಾಡೋದ್ರಿಂದ ಅವರಲ್ಲಿ ಏನಂದರೆ ಟೈಮ್ ಸಿಗ್ತಾ ಇಲ್ಲ ಅವರಿಗೆ. ಆ ಕಾಲದಲ್ಲೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟೋ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಮಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಅಂದರೆ ನಮ್ಮ ಒಂದು ಕುಟುಂಬ ಜೀವನಗಳಾಗಲಿ, ಇಲ್ಲ ನಾವು ಸಂಬಂಧಿಕರ ಜೊತೆಲಿ ಬೆರೆಯೋದ್ರಾಗಲಿ, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗೋದ್ರಾಗಲಿ, ಎಲ್ಲದರಲ್ಲೂ ಒಂದು ಆಸೆ, ಒಂದು ಆಸಕ್ತಿ, ಒಂದು ವಿಶೇಷ ತೋರಿಸ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ ಕೆಲಸ, ಅವರ ಒಂದು ಕಾರ್ಯಗಳು, ಅವರ ಒಂದು ಟೆನ್ಷನ್ನು, ಅವರ ಒಂದು ಏನು ಹೇಳೋದು ಬ್ಯುಸಿ ಒಂದು ಶೆಡ್ಯೂಲ್ಸ್ನಲ್ಲಿ ಅವ್ರು ಏನಾಗಿದ್ದಾರೆ ಎಲ್ಲ ಅದರಲ್ಲಿ ಸಿಕ್ಕಾಕ್ಕೊಂಡು ಏನು ಮಾಡ್ತಿದ್ರೆ ನಿಜವಾದ ಒಂದು ಸಂತೋಷವನ್ನು, ನಿಜವಾದ ಒಂದು ಕುಟುಂಬ ಜೀವನವನ್ನು, ನಿಜವಾದ ಒಂದು ದೇವರ ಒಂದು ಪ್ರಸನ್ನತೆಯನ್ನು ಹೊಂದಿದ ಒಂದು ಮಹಿಮೆಯುಳ್ಳ ಜೀವನನ ಅವರು ಅದನ್ನೇನು ಅನುಭವಿಸ್ತಾ ಇಲ್ಲ. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಒಂದು ಸ್ತ್ರೀಯ ಪಾತ್ರ ಮಾತ್ರ ಅಲ್ಲ, ಅದರಲ್ಲಿ ಪುರುಷರ ಪಾತ್ರನೂ ಅದರಲ್ಲಿ ಅಡಗಿದೆ. ಯಾಕಂದರೆ ದೇವರು ಉಂಟು ಮಾಡಿದಾಗ ಇಬ್ಬರನ್ನೂ ಒಂದಾಗಿ ಉಂಟು ಮಾಡಿದ್ರು. ಸೊ ಈಕ್ವಲ್ ಪಾರ್ಟ್ ಅವರಲ್ಲಿ ಇದೆ. ಆದರೆ ನೀವು ಕೇಳಿದ ಕ್ವಶನ್ ಪ್ರಕಾರವಾಗಿ ಈಗ ಇರುವ ಒಂದು ಮಹಿಳೆಯರಾಗಲಿ, ಅವರ ಒಂದು ಜೀವನ ಶೈಲಿ ಬಂದು ಟೋಟಲಿ ಡಿಫ್ರೆಂಟ್ ಆಗಿದೆ. ನನಗೆ ತಿಳಿದ ಪ್ರಕಾರವಾಗಿ ಜ್ಞಾನೋಕ್ತಿಯ ಒಂದು ಇದರಲ್ಲಿ ನೋಡುವಾಗ 31ನೇ ಅಧ್ಯಾಯ ನನಗೆ ಬಂದು ಒಂದು ಅಸ್ಥಿಭಾರವಾದ ಒಂದು ದೇವರ ವಾಕ್ಯ ಅಂತಲೇ ಹೇಳಬೇಕು. ಯಾಕಂದರೆ ನಾನು ಕೆಲಸದಲ್ಲಿದ್ದೆ, ನಾನು ಟೀಚರ್ ಕೆಲಸ ಮಾಡ್ತಾ ಇದ್ದೆ. ಮಾಡುವಾಗ ನನ್ನ ಒಂದು ಜೀವನದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಕೆಲಸಗಳು ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ, ಆದರೂ ನಮ್ಮ ಕುಟುಂಬ ಕಾರ್ಯಗಳೇ ನಾವು ತುಂಬ ಒಂದು ಜಾಗ್ರತೆ ಉಳ್ಳವರಾಗಿರ್ತಾ ಇದ್ದೇವೆ. ಯಾಕಂದರೆ ನಮ್ಮ ಮಕ್ಕಳು, ನಮ್ಮ ಮನೆಯವರು ನಮಗೇನು ಬೇಕು, ಏನು ಮಾಡಬಾರದು, ಏನು ಮಾಡಬೇಕು, ಎಲ್ಲ ಕಾರ್ಯಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ, ಗಮನಿಸಿ ನಡೆಸ್ಕೊಳ್ತಾ ಇದ್ವಿ. ಆದರೆ ಇವತ್ತಿಗೂ ಇದ್ದಾರೆ, ಆದರೆ ಅವ್ರನ್ನ ನಾವು ಗುರುತಿಸೋದಕ್ಕೆ ಕಡಿಮೆ ಆಗಿದೆ. ಯಾಕಂದರೆ ಈಗ ಬಂದು ಅವರಿಗೆ ಹೆಂಗೆ ಹೇಳೋದು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಆ ರೀತಿಯಾಗಿ ಅವರ ಒಂದು ಕಾರ್ಯಕ್ರಮಗಳನ್ನು ಅವರು ತೊಡಗಿಸ್ಕೊಳ್ತಾ ಇದ್ದಾರೆ. ಅದರಿಂದ ಅವರಿಗೆ ಬಂದು ಕುಟುಂಬದಲ್ಲಾಗಲಿ, ಮಕ್ಕಳ ಜೊತೆಯಲ್ಲಾಗಲಿ ಒಂದು ವೈಯಕ್ತಿಕವಾಗಿ ಒಂದು ಪ್ರೀತಿಯುಕ್ತವಾಗಿ ಯಾವುದೇ ವಿಧದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗದೇ ಇರೋದ್ರಿಂದ ಅವರಿಗೆ ಅರಿಯದ ಒಂದು ಹೋರಾಟ, ಅವರಲ್ಲೇ ಅವರು ಆ ಸಂತೋಷನ ಅವರು ಕಂಡುಕೊಳ್ತಾ ಇಲ್ಲ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ಕುಟುಂಬ ಜೀವನ, ನಮ್ಮ ಒಂದು ಅಂದರೆ ಕೆಲಸದ ಕಾರ್ಯಗಳು ಎರಡನ್ನ ಬ್ಯಾಲೆನ್ಸಿಂಗ್ ಮಾಡ್ಕೊಬೇಕು. ಸೊ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳುವಾಗ ಖಂಡಿತವಾಗಿ ಅದು ಒಂದು ಒಳ್ಳೆ ಒಂದು ಜ್ಞಾನದಿಂದ ಕಟ್ಟಿದ ಕುಟುಂಬವಾಗಿ ಇರುತ್ತೆ ಅಂತ ನಾನು ಅನ್ಕೊಂಡೆ. ಖಂಡಿತವಾಗ್ಲೂ ವೀಕ್ಷಕರೇ, ನಾನು ಹೇಳಲಿಕ್ಕೆ ಬಯಸ್ತೇನೆ, ಮಹಿಳೆ ಕೆಲಸ ಮಾಡೋದು ತಪ್ಪು ಎಂಬುದಾಗಿ ಅಲ್ಲ. ಈಗ ಕೆಲಸ ಮಾಡೋದಾದರೂ ನಾವು ನಮ್ಮ ಮನೆಯಲ್ಲಿ ನನ್ನ ಗಂಡ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ನೀವು ಅತ್ತೆ ಮಾವನೊಟ್ಟಿಗಿದ್ದರೆ ಅವರ ಕೇರ್ ತಗೊಳ್ಳೋದಿರ್ಬೋದು, ಎಲ್ಲವನ್ನು ನೀವು ನೋಡ್ಕೊಳ್ಬೇಕು. ನಾನು ಕೆಲಸ ಮಾಡ್ತಿದ್ದೇನೆ, ನನಗೆ ಟೈಮ್ ಇಲ್ಲ, ಅಂಥ ಒಂದು ಪರಿಸ್ಥಿತಿಗೆ ನಾವು ಹೋಗಬಾರ್ದು. ದೇವರ ವಾಕ್ಯದ ಪ್ರಕಾರ, ಯಾಕಂದರೆ ಎಲ್ಲದಕ್ಕೂ ನಾವು ಸಮಯ ಕೊಡಬೇಕು. ಎಲ್ಲದಕ್ಕೆ ನಾವು ನಮ್ಮ ಜವಾಬ್ದಾರಿ ಏನಿದೆಯೋ ನಾವು ಮಾಡುವಂಥ ಸಮಯದಲ್ಲಿ ಆ ಒಂದು ಕುಟುಂಬ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ. ಖಂಡಿತವಾಗಿ ಇದರ ಅರ್ಥ ಇದಲ್ಲ ನೀವು ಕೆಲಸ ಮಾಡಬೇಡಿ, ಮನೆಯಲ್ಲೇರಿ ಕುಟುಂಬ ನೋಡಿ, ಖಂಡಿತವಾಗಿಯೂ ಅಲ್ಲ. ಈಗಿನ ಪರಿಸ್ಥಿತಿಗಳಲ್ಲಿ ನೋಡೋದಾದ್ರೆ ಇಬ್ರು ಕೆಲಸ ಮಾಡಿದ್ರೇನೆ ಜೀವಿತ ಈಕ್ವಲ್ ಆಗಿ ಅಂತ ಒಂದು, ಅಂದ್ರೆ ಮಕ್ಕಳಿಗೆ ಶಾಲೆಗೆ ಹಾಕ್ಬೇಕು ಎಲ್ಲ. ಈಗ ನೋಡಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಹೈ ಆಗಿದೆ. ಇನ್ನೊಂದು ಹೇಳಬೇಕಂದ್ರೆ ಕೂಡ ಅದರಲ್ಲಿ ಅವರು ಬಂದು ಏನು ನೋಡ್ತಾ ಇದ್ದಾರೆ ಅಂದರೆ ಒಂದು ಸರಿ ಸಮಾನತೆಯನ್ನು ನೋಡ್ತಾ ಇದ್ದಾರೆ. ನಾನು ಕಡಿಮೆ ಅಲ್ಲ, ಅವರು ಕಡಿಮೆ ಅಲ್ಲ, ನಾನು ಈಕ್ವಲ್ ಆಗಿರಬೇಕು, ಅವರು ಈಕ್ವಲ್ ಆಗಿರಬೇಕು. ತುಂಬ ಈ ಒಂದು ಕಾರ್ಯಗಳು ನಡೀತಾ ಇದೆ. ಸೊ ಅದರಿಂದ ಏನಾಗಿದೆ, ಮನೆಯಲ್ಲಿ ಸಮಾಧಾನ ಇರಲ್ಲ, ಮನೆಯಲ್ಲಿ ಆ ನಿಜವಾದ ಸಂತೋಷ ಇರಲ್ಲ. ಅವರಿಗೆ ಒಂದೇ ನಾವು ದುಡಿಬೇಕು, ಹಣ ಮಾಡಬೇಕು, ನಮ್ಮ ಮನೆ ಕಟ್ಟಬೇಕು. ಇವಾಗ ನಾವು ಮಾತಾಡಿದ ರೀತಿಯಲ್ಲಿ ಜ್ಞಾನ, ವಿವೇಕ, ತಿಳುವಳಿಕೆ ಒಂದು ಮನೆಯನ್ನ ಕಟ್ಟುತ್ತೆ ಅಂತ ನಾವು ವಾಕ್ಯದ ಪ್ರಕಾರ ಕೇಳಿದ್ವಿ. ಆದ್ರೆ ಈಗಿರೋ ಮಹಿಳೆಯರು ಏನಂದ್ರೆ ಅವರ ಸ್ವಂತ ಜ್ಞಾನ, ಅವರ ಹಣ, ಅವರ ಒಂದು ಕಾರ್ಯಗಳು ಮನೆಯನ್ನ ಕಟ್ಟುತ್ತೆ ಅಂತ ಅನ್ಕೊಂತಾರೆ. ಬಟ್ ಅದರಲ್ಲಿ ನಿಜವಾದ ಒಂದು ಕಾರ್ಯನ ಹುಡ್ಕೊಳಕ್ ಖಂಡಿತವಾಗಿ ನೋಡುದಾದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ. ಗಂಡ ಮಾಡ್ಲಿ ಅಂತ ಹೆಂಡತಿ ಮಾಡ್ಲಿ ಅಂತ ಗಂಡ, ಇಂಥದ್ರ ಒತ್ತಡದಲ್ಲಿ ಈಗಿನ ಒಂದು ನೋಡುದಾದ್ರೆ ಯವನಸ್ಥರಿಗೆ ಮದುವೆ ಜೀವಿತ ಅಥವಾ ಸ್ತ್ರೀಯರಿಗೆ ಹೇಳುದಾದ್ರೆ ಯಾಕೆ ಬೇಕು ಇಂಥ ಒಂದು ಜವಾಬ್ದಾರಿಗಳು, ಕಠಿಣವಾಗಿ ಅವ್ರು ಯೋಚನೆ ಕಠಿಣವಾಗಿ ಯೋಚಿಸ್ತಾರೆ. ಆ ಕಾಲದಲ್ಲಿ ಮದುವೆ ಅಂದ್ರೇನೆ ಒಂದು ಸಂಭ್ರಮ.
ಖಂಡಿತ. ಈಗ ಮದುವೆ ಅಂದ್ರೇ ಯೋಚನೆ ಮಾಡ್ತಾ ಇದ್ದಾರೆ, ಅವರು ಹೇಳೋ ಕಂಡೀಷನ್ಸ್ಗಳು ನಾವು ಏನು ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಈಗಲೇ ಹೇಳ್ತಾರೆ, ನಾನು ಮನೆಯಲ್ಲಿ ಕೆಲಸ ಮಾಡಲ್ಲ, ಮನೆಯಲ್ಲಿ ಆಳಿಟ್ರೆ ನಾವು ಮಾಡ್ತೀವಿ, ಈಗಲೇ ಕಂಡೀಷನ್. ಆದರೆ ನಮ್ಮ ಒಂದು ಸೀಸನಲ್ಲೆಲ್ಲ ನಾವು ಆ ರೀತಿಯಾಗಿ ಯಾವ ಒಂದು ಡಿಮ್ಯಾಂಡ್, ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಬೇಕಾದ ಕೆಲಸ ಮಾಡಿ ಕೆಲಸಕ್ಕೆ ಹೋಗಿ ಮತ್ತೆ ಸಂಜೆ ಬಂದು ಆವಾಗ ಏನಾಗ್ತದೆ, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ನಾನು ಹೊರಗಡೆನೂ ಮಾಡ್ತೀನಿ ಮನೆಯಲ್ಲೂ ಮಾಡ್ತೀನಿ, ಎಲ್ಲ ನಮಗೂ ಸಮಾಧಾನ ಇರ್ತದೆ. ಅಂದ್ರೆ ನಾವು ಸಮಾಧಾನವನ್ನು ಬೇರೆಯವರಿಂದ ಹುಡುಕೋದಕ್ಕಿಂತ ನಾವು ಎಷ್ಟು ಅಡ್ಜಸ್ಟ್ ಆಗ್ತೇವೋ ಅಷ್ಟು ನಮ್ಮ ಲೈಫ್ ಈಸಿ ಆಗ್ತದೆ. ನಿಮ್ಗೆ ಹೇಳಿದ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಏನು ಬೇಕಾಗಿದೆ ಅನ್ನೋದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಎರಡನೇದು ಅಡ್ಜಸ್ಟ್ಮೆಂಟು. ನಾನು ಪ್ರಾಕ್ಟಿಕಲ್ ಆಗಿ ನಾನು ಅದನ್ನು ಯೋಚನೆ ಮಾಡ್ತೀನಿ ಯಾವಾಗಲೂ. ನಮ್ಮ ಮನೆಯಲ್ಲೂ ಅನೇಕ ವಿಧವಾದ ಹೋರಾಟಗಳಿತ್ತು. ಆದರೆ ನನಗೆ ಪರಿಶುದ್ಧಾತ್ಮ ದೇವರ ಒಂದು ಸಹಾಯದಿಂದ ತಿಳಿಸ್ಕೊಟ್ಟಿದ್ದೀನಂದರೆ, ಇವಾಗ ನಾವು ಯಾವುದೋ ಒಂದು ವಸ್ತುನ ನಾವು ಇಷ್ಟಪಡ್ತೀವಿ, ತುಂಬ ಇಷ್ಟ ಅದು. ಫಾರ್ ಎಕ್ಸಾಂಪಲ್ ಸ್ಯಾರಿ ಇರ್ಬೋದು, ನಾನು ಅದನ್ನು ಎತ್ಕೊಂಡೆ, ಅದು ನನಗೆ ಬೇಕಾಗಿದೆ, ಬಟ್ ಎಲ್ಲೋ ಅದು ಬ್ಲೌಸ್ ಏನೋ ಒಂದು ಆಯಿತು, ಏನೋ ನಡೆಯಿತು, ಬಟ್ ಅದನ್ನು ಹಾಕ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ, ಅದು ತುಂಬ ಇಷ್ಟ. ಆದರೆ ಅದನ್ನು ನಾವೇನು ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ, ಮಾಡಿ ಹಾಕ್ಕೊಂಡು ಯಾರಿಗೂ ಗೊತ್ತಾಗಲ್ಲ. ನಮ್ಮ ಒಂದು ಲೈಫು ಕೂಡ ಹಂಗೆ. ನಮ್ಮ ಬುದ್ಧಿಯುಳ್ಳ ಸ್ತ್ರೀಯ ಒಂದು ಗುಣಲಕ್ಷಣಗಳಂತ ಹೇಳಬೇಕಾದ್ರೆ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫ್ಯಾಮ್ಲಿ ಸಿಚುವೇಶನ್ ಆಗಲಿ, ಮನೆ ಪರಿಸ್ಥಿತಿಗಳಾಗಲಿ, ಇಲ್ಲ ಕುಟುಂಬರ ಪರಿಸ್ಥಿತಿ ಅಡ್ಜಸ್ಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದರೆ ನಿಜವಾಗಲೂ ಒಂದು ಆರೋಗ್ಯವಾದ ಕುಟುಂಬವನ್ನು ಎಲ್ಲ ಮನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನೊಂದು ಮುಖ್ಯವಾದ ಪ್ರಶ್ನೆ ಕೇಳಿ ಬಯಸ್ತೇನೆ. ನೀವು ನಿಮ್ಮ ಅನುಭವಗಳನ್ನು ಹೇಳ್ತಾ ಇದ್ದೀರಿ, ಮುಖ್ಯವಾಗಿ ನೀವು ಸೇವೆ ಮಾಡ್ತಾ ಇದ್ದೀರಿ, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಕುಟುಂಬ, ಸೇವೆ, ನಿಮ್ಮ ಪರ್ಸನಲ್ ಲೈಫ್, ಮಕ್ಕಳ, ಹೇಗೆ ನೀವು ಅದನ್ನು ಮೇಂಟೈನ್ ಮಾಡ್ತೀರಿ? ಇದಕ್ಕೆ ನಾನು ತುಂಬ ನಿಜವಾಗ್ಲೂ ಯೇಸು ಸ್ವಾಮಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಮದುವೆ ಆಗುವಾಗ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಯಾರ ಒಂದು ಅಡ್ವೈಸ್ ಆಗಲಿ, ಯಾರ ಒಂದು ತಿಳುವಳಿಕೆ ಆಗಲಿ ನನಗೆ ಸಿಕ್ಕಿಲ್ಲ. ಒಂದೇ ಒಂದು ಮಾತಂದರು, ನಿನ್ನ ಕುಟುಂಬ ನೀನು ಮಾಡಿಕೊಂಡು ನೀನು ನಡ್ಕೊಂಡು ಹೋಗು ಅಷ್ಟೇ. ನನಗೆ ತುಂಬ ಅಂದರೆ ನನಗೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದರಿಂದ ಆ ಕಾಲದಲ್ಲಿ ಯಾವುದೇ ವಿಧವಾದ ಟೆಕ್ನಾಲಜಿ ಆಗಲಿ, ಯಾವುದೇ ಒಂದು ನಮಗೆ ಇನ್ಫಾರ್ಮೇಷನ್ ಅಷ್ಟು ಇರಲಿಲ್ಲ. ಆದರೆ ಎಲ್ಲನೂ ಭಯದಿಂದನೇ ಆರಂಭ ಮಾಡಿದ್ವಿ. ಆದರೆ ಒಂದು ನಾನು ಯೇಸು ಸ್ವಾಮಿನ ಅಜ್ಞಾನವನ್ನು ಕೇಳಿದೆ. ಆವಾಗ ದೇವರು ನನಗೆ ಅದನ್ನು ಅನುಗ್ರಹಿಸಿದ್ರು. ಅದನ್ನು ನಾನು ರೂಢಿಸ್ಕೊಂಡು ಹೋಗುವಾಗ ಪ್ರಾವಬ್ಸ್, ಸೇಮ್ ಜ್ಞಾನೋಕ್ತಿಯ ಒಂದು ಪುಸ್ತಕದಲ್ಲಿ 31ನೇ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ನೋಡುವಾಗ, ಗುಣವಂತೆಯಾದ ಸ್ತ್ರೀ ಯಾರು, ಅವಳು ಒಂದು ಅಮೂಲ್ಯವಾದವಳು ಅಂತೇಳಿ ಅದರಲ್ಲಿ ಗುರುತಿಸಲ್ಪಟ್ಟಿದೆ. ಆವಾಗ ನಾನು ಅದನ್ನು ಹಾಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಳ ರೆಸ್ಪಾನ್ಸಿಬಿಲಿಟಿನ ನಾನು ನೋಡಿದೆ. ಆಗ ನನಗೂ ಕನ್ಫ್ಯೂಷನ್ ಆಗಿತ್ತು, ಯಾಕೆ ನಾನು ಇಷ್ಟು ಕೆಲಸ ಮಾಡಬೇಕು, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಮನೆಗೆ ಬರಬೇಕಾಗಿತ್ತು. ನಾವು ಬಂದು ತುಂಬಿದ ಮನೇಲಿ, ಅಂದರೆ ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ. ಸಾಮಾನ್ಯವಾಗಿ ಹೆಚ್ಚು ಕೆಲಸ ನಾನು ಮಾಡಬೇಕೋ ಒಂದು ಪರಿಸ್ಥಿತಿ ಆಗಿತ್ತು. ನಾನು ಮಾಡ್ತಾ ಇದ್ದೆ, ಯಾಕಂದರೆ ನನಗೆ ದೇವರು ಕೊಟ್ಟ ಜ್ಞಾನ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಡ್ಜಸ್ಟ್, ಇದೇ ನನ್ನ ಒಂದು ಬೇಸಿಕ್ಕು. ನಾನು ಮಾಡ್ತಾ ಇದ್ದೆ ಆದರೆ ಒಂದು ಕಡೆ ನನಗೆ ಹೋರಾಟ, ಒಂದು ರೀತಿಯಲ್ಲಿ ಹೋರಾಟ. ಯಾಕೆ ದೇವರೇ ನನಗೆ ಈ ರೀತಿಯಾಗಿ, ಯಾಕೆ ದೇವರೇ ನನಗೆ ಈ ರೀತಿಯಾಗಿ, ಆ ರೀತಿಯಲ್ಲಿ ನನಗೆ ಒಂದು ಕನ್ಫ್ಯೂಷನ್ಸ್ ಇತ್ತು. ಆದರೆ ನಾನು ಪ್ರಾರ್ಥನೆ ಮಾಡೋದ್ರಿಂದ ದೇವ್ರ ಸಮ್ಮುಖದಲ್ಲಿ ಕೇಳಿದೆ, ನನ್ನ ಒಂದು ಕಾರ್ಯಗಳು ಯಾಕೆ ಈ ರೀತಿ. ಆಗ ದೇವ್ರು ನನಗೆ ಈ ಒಂದು ವಾಕ್ಯನ ತಿಳಿಸ್ಕೊಟ್ರು. ಆವಾಗ ನಾನು ಅದನ್ನು ಓದಿದಾಗ ಅದರಲ್ಲಿ ತುಂಬ ಒಂದು ಒಳ್ಳೆಯ ವಿಶೇಷತೆಗಳಿದೆ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. 31ನೇ ಜ್ಞಾನೋಕ್ತಿಗಳನ್ನು ವೀಕ್ಷಿಸರು ಓದಿದ್ರೆ ಅದರಲ್ಲಿ ತುಂಬ ವಿಷಯಗಳು ನೀವು ತಿಳ್ಕೊಳ್ತೀರಾ. ಮುಂದೆ ನಿಮ್ಮ ಏನು ಕುಟುಂಬದ ಜೀವನ ಅಥವಾ ಮನೆಯನ್ನು ಕಟ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನೋಡುವಾಗ ಪತಿಯು ಅವಳ ಮೇಲೆ ತುಂಬ ಭರವಸೆಯಾಗಿರ್ತಾರೆ. ಸೊ ಫಸ್ಟ್ ಪಾಯಿಂಟೇ ಬಂದು ಒಂದು ಕುಟುಂಬ ಅಂದರೆ ಒಂದು ಬುದ್ಧಿಯುಳ್ಳ ಸ್ತ್ರೀಯ ಒಂದು ಗುಣ ಕಾರ್ಯಗಳಂತ ಹೇಳುವಾಗ ಗಂಡನ ಅವಳ ಮೇಲೆ ಪೂರ್ಣ ನಂಬಿಕೆಯಾಗಿರ್ತಾರೆ. ಈ ಕಾಲದಲ್ಲಿ ನೋಡುವಾಗ ಅದು ತುಂಬ ಕಷ್ಟ ಆಗ್ತಾ ಇದೆ, ಒಬ್ಬರನ್ನ ನಂಬೋದಿಲ್ಲ, ನಂಬಿಕೆ ಅನ್ನೋದು ಬಂದು ಕಳ್ಕೊತಾ ಇದ್ದಾರೆ. ಆದರೆ ನಾನು ಅದ್ರಲ್ಲಿ ನೋಡಿದಾಗ ನಂಬಿಕೆ, ಅವಾಗ ನಾನು ಅಂದೆ ನನ್ನಲ್ಲಿ ಆ ನಂಬಿಕೆ, ಅವರಿಗೆ ನನ್ನ ಮೇಲೆ ಒಂದು ನಂಬಿಕೆ ಬರಬೇಕು, ಅವಾಗ ನಾನು ಏನು ಮಾಡಬೇಕು. ಸೊ ಆ ರೀತಿಯಾಗಿ ನನ್ನನ್ನು ನಾನು ರೂಪಿಸ್ಕೊಳ್ಳೋದಕ್ಕೆ ದೇವರ ವಾಕ್ಯದ ಆಧಾರದ ಮೇಲೆ ನನ್ನ ಮಾತಿನಲ್ಲಿ, ನನ್ನ ಒಂದು ಕ್ರಿಯೆಗಳಲ್ಲಿ, ನನ್ನ ಒಂದು ಆಲೋಚನೆಗಳಲ್ಲಿ ನನ್ನನ್ನು ಸರಿಪಡಿಸ್ಕೊಂಡೆ. ಆಗ ಯಾಕಿದು ಹೇಳ್ತೀನಿ ಅಂದರೆ, ಒಂದು ಬುದ್ಧಿವಂತ ಸ್ತ್ರೀ ಆಗಲಿ, ಇಲ್ಲ ಒಂದು ಗುಣವಂತೆ ಆದ ಸ್ತ್ರೀನ ಎಲ್ಲಿ ಕಂಡುಹಿಡಿಬೋದು ಅಂತಂದರೆ ಅವ್ರ ಮಾತು, ಅವರ ನಡತೆ, ಅವರ ಕ್ರಿಯೆಗಳು, ಇದರಲ್ಲೇ ನಾವು ಕಂಡುಹಿಡ್ಬೋದು.
ಇದನ್ನು ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಈ ರೀತಿಯಾಗಿರಬಾರ್ದು. ಸೊ ಆ ರೀತಿಯಾಗಿ ನನ್ನನ್ನು ನಾನು ರೂಪಿಸ್ಕೊಂಡೆ. ಎರಡನೇದು ನೋಡುವಾಗ ಅವಳು ಎಲ್ಲ ಗೃಹ ಕೃತ್ಯಗಳನ್ನು ಮಾಡ್ತಾಯಿದ್ರು. ಆವಾಗ ದೇವರ ವಾಕ್ಯದಲ್ಲೇ ನಮಗೆ ಏನು ಕಮಾಂಡ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಸೊ ಆದಿಕಾಂಡದಲ್ಲಿ ನೋಡುವಾಗಲೇ ವಿ ಆರ್ ದ ಹೆಲ್ಪರ್. ನಾವು ಅವರಿಗೆ ಬಂದು ಸರಿ ಸಂಗಾತಿಯಾಗಿ ನಮಗೆ ಕೊಟ್ಟಿದ್ದಾರೆ. ಆಗ ನಾವು ದೇವರ ಒಂದು ಕಾರ್ಯವನ್ನು ನಾವು ಮರೆತು ನಾವೇನು ಮಾಡ್ತಾ ಇದ್ವಿ, ಇಲ್ಲ ಇದು ನಮ್ಮ ಜೀವನ, ಇದು ನಾನು ನನ್ನದು ಅನ್ನೋ ನಾವು ಒಂದು ಹೋರಾಟದಲ್ಲಿರ್ತೇವೆ. ಎರಡನೇದಾಗಿ ನಾನು ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದೆ. ಅದರಲ್ಲಿ ಇನ್ನೂ ನನಗೆ ಪರಿಪೂರ್ಣವಾಗಿ ನನ್ನ ಕನ್ಫ್ಯೂಷನ್ಸ್ ದೂರ ಆಯಿತು. ಏನಂತಂದರೆ, ಅವರು ಹೇಳಿದ ಒಂದು ಮಾತೇನೆಂದರೆ, ದೇವರ ಸೃಷ್ಟಿಯಲ್ಲಿ ಹೆಣ್ಣನ್ನು ಬಂದು ಗಂಡನಿಗೆ ಒಂದು ಹೆಲ್ಪರ್ ಆಗಿ, ಒಂದು ಒಂದು ಸರಿಸಾಟಿಯಾಗಿ ಅವರಿಗೆ ಸಹಾಯಕಳಾಗಿನೇ ದೇವ್ರು ಏನು ಮಾಡಿದ್ರು, ಅವರಿಗೆ ಕೊಡಲ್ಪಟ್ಟಿತು. ಆದಾಮನು ಅವಳನ್ನು ಅಂಗೀಕರಿಸಿದ್ರು, ಯಾಕಂದರೆ ಎಲ್ಲ ವಿಷಯದಲ್ಲೂ ಅವಳು ಪರ್ಫೆಕ್ಟ್ ಆಗಿದ್ಲು ಅಂತ ನಾವು ವಾಕ್ಯದಲ್ಲಿ ಓದ್ತೀವಿ. ಆವಾಗ ಅವ್ರು ಹೇಳಿದ ಒಂದು ಮಾತು ನನ್ನ ಹೃದಯದಲ್ಲಿ ತುಂಬ ಒಂದು ವಿಶೇಷ ಕ್ರಿಯೆ ಮಾಡುತ್ತೆ. ಏನಂತಂದರೆ, ಯು ಆರ್ ಫುಲ್ಫಿಲ್ಲಿಂಗ್ ದ ಗಾಡ್ ವಿಲ್. ನೀನು ದೇವರ ಚಿತ್ತವನ್ನು ನೆರವೇರಿಸ್ತಾ ಇದ್ದೀಯ. ಆವಾಗ ನಾನು ಯೋಚನೆ ಮಾಡಿದೆ, ಏನು ನೆರವೇರಿಸ್ತಾ ಇದ್ದೇನೆ ಅಂತ ಹೇಳುವಾಗ, ನನ್ನ ಗಂಡನ ಅವಶ್ಯಕತೆಗಳು, ನನ್ನ ಕುಟುಂಬದ ಅವಶ್ಯಕತೆಗಳು, ನನ್ನ ಮಕ್ಕಳ ಅವಶ್ಯಕತೆಗಳನ್ನು ನಾನು ಪೂರೈಸುವಾಗ ಐ ಆಮ್ ಫುಲ್ಫಿಲ್ಲಿಂಗ್ ದ ಗಾಡ್ ವಿಲ್. ಆವಾಗ ದೇವ್ರು ನನ್ನನ್ನು ಯಾಕೆ ಉಂಟು ಮಾಡಿದ್ರು? ಸೊ ನಾನಿವತ್ತು ವೀಕ್ಷಕರಿಗಾಗಿ ನಿಮಗೆ ಹೇಳೋ ಒಂದು ಕಾರ್ಯ ಅಂದರೆ, ನಮ್ಮ ಲೈಫಲ್ಲಿ ನಮ್ಮನ್ನು ದೇವರು ಯಾಕೆ ಉಂಟು ಮಾಡಿದ್ರು, ನಮ್ಮ ಒಂದು ವಿಶೇಷತೆ ಏನು, ನಮ್ಮ ಜೀವನದ ಒಂದು ಮುಖ್ಯವಾದ ಒಂದು ಕಾರ್ಯ ಏನು ಅಂತ ತಿಳ್ಕೊಂಡ್ರೆ ನಾವು ನಿಜವಾಗಲೂ ಎಲ್ಲ ವಿಷಯದಲ್ಲೂ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಮಿನಿಸ್ಟ್ರಿ ಆಗಿರಲಿ, ಅದು ಕುಟುಂಬವಾಗಿರಲಿ. ಆಗ ಒಂದೇ ಒಂದು, ನಾವು ಏನು ಅಂತ ನಮ್ಮನ್ನು ತಿಳ್ಕೊಬೇಕು. ದೇವ್ರು ನಮ್ಮಲ್ಲಿ ಏನು ಬಯಸ್ತಾ ಇದ್ದಾರೆ, ನಮ್ಮ ಕುಟುಂಬ ಏನು ಬಯಸ್ತಾ ಇದೆ. ಆ ರೀತಿಯಲ್ಲಿ ನೋಡುವಾಗ ನನಗೆ ಅದು ಒಂದು ಎನ್ಕರೇಜಿಂಗ್ ಆಗಿತ್ತು. ಆವಾಗ ನಾನು ಅಂದೆ, ದೇವರೇ ನಿಮ್ಮ ಒಂದು ಟ್ರ್ಯಾಕಲ್ಲಿ ನಾನು ನಿಂತಿದ್ದೇನೆ, ಸ್ತೋತ್ರಪ್ಪ ಅಂತ ಹೇಳಿ ಇನ್ನೂ ಜಾಸ್ತಿ ಮಾಡೋದಕ್ಕೆ ಆರಂಭಿಸಿದೆ. ಕಷ್ಟವಾಗಿತ್ತು ಹೇಳಬೇಕಂದ್ರೆ, ನಮ್ಮ ಕುಟುಂಬದಲ್ಲಿ ಆಲ್ಮೋಸ್ಟ್ 13 ಜನ ನಾವು ಒಂದೇ ಸ್ಥಾನದಲ್ಲಿದ್ದೀವಿ. ಅವರೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗಿತ್ತು. ಎಲ್ಲರೂ ನನ್ನ ಬೈತಾ ಇದ್ರು, ಕೇಳ್ತಾ ಇದ್ರು, ನೀನು ಹೆಂಗೆ ಮಾಡ್ತಾ ಇದೀಯಾ, ನಿನಗೆ ಸ್ವಲ್ಪನೂ ಕಷ್ಟ ಆಗಲ್ವಾ ಅಂತ. ನಾನು ಹೇಳೋದು ಒಂದೇ ಒಂದು, ದೇವರ ಬಲ ನನ್ನ ಜೊತೆಯಲ್ಲಿದೆ. ಯಾಕಂದರೆ ನನಗೆ ಒಂದು ವಾಕ್ಯ ಯಾವಾಗಲೂ ನನ್ನನ್ನು ಬಲಪಡಿಸ್ತಾ ಇತ್ತು. ಅದೇನಂತಂದರೆ, ನಾನು ಕ್ರಿಸ್ತನಲ್ಲಿದ್ದು ಆತನು ನನಗೆ ಬಲ ಕೊಡುವಾಗ ಎಲ್ಲವನ್ನು ಮಾಡಿ ಮುಗಿಸುತ್ತೇನೆ. ಸೊ ಕ್ರಿಸ್ತನ ಬಲ ನನ್ನಲ್ಲಿದೆ, ನಾನು ಎಲ್ಲವನ್ನು ಮಾಡಲು ಶಕ್ತಳಾಗಿದ್ದೇಳೆ ಅನ್ನೋದು ನನ್ನನ್ನು, ಆ ಒಂದು ಮಾತು ನಾನು ಹೇಳಿಕೊಂಡೇ ಕೆಲಸಗಳನ್ನು ಮಾಡೋಕ್ಕೆ ನಾನು ಪ್ರಾರಂಭಿಸ್ತಾ ಇದ್ದೆ. ನಗ್ನಗ್ತಾ ಮಾಡ್ತಾ ಇದ್ದೆ, ಯಾವುದೂ ನನಗೆ ತೊಂದರೆಯಾಗಿ ಕಾಣಿಸ್ತಾ ಇರಲಿಲ್ಲ. ಅದಾದ ಮೇಲೆ ನಾನು ಈ ವಾಕ್ಯನ ಓದುವಾಗ ಈ ವಾಕ್ಯ ನನಗೆ ಬಂದು ಇನ್ನೂ ನನಗೆ ಒಂದು ಉತ್ಸಾಹ ಪಡಿಸ್ತು. ಏನಂತಂದರೆ, ಸೊ ಗೃಹ ಕೃತ್ಯಗಳನ್ನು ಮಾಡಿ ಗಂಡನಿಗೆ, ಮಕ್ಕಳಿಗೆ, ಕುಟುಂಬದ ಏನು ಬೇಕು ಅಂತ ಹೇಳಿ, ಅದು ತುಂಬ ಚೆನ್ನಾಗಿದೆ. ಆ ಒಂದು ವಾಕ್ಯನ ಒಂದ್ರ ಮೇಲೆ ಒಂದು ಓದುವಾಗ ನಿಜವಾಗ್ಲೂ ನಾನು ಅನೇಕ ಸ್ತ್ರೀಯರಿಗೆ ಈ ಒಂದು ಕಾರ್ಯ ನಾನು ಹೇಳ್ಕೊಡ್ತೇನೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಖಂಡಿತವಾಗಿ ನಿಮ್ಮ ಕುಟುಂಬ ಜೀವನ ತುಂಬ ಸಂತೋಷವಾಗಿರುತ್ತೆ, ಮಿನಿಸ್ಟ್ರಿನೂ ಸಂತೋಷವಾಗಿರುತ್ತೆ. ತುಂಬ ಕಡೆ ನಾನು ಕೇಳುವಾಗ ಅವ್ರಂತಾರೆ, ಇದು ತುಂಬ ಕಷ್ಟ, ಮಿನಿಸ್ಟ್ರಿ ತುಂಬ ಕಷ್ಟ, ಕುಟುಂಬ ಮಿನಿಸ್ಟ್ರಿ ಎರಡು ಮಾಡೋದಕ್ಕೆ ಕಷ್ಟ. ನನ್ನ ಪ್ರಕಾರ ಹೇಳುವಾಗ, ದೇವರ ಒಂದು ಕೃಪೆ ನಮ್ಮ ಜೊತೆಯಲ್ಲಿದ್ದರೆ, ದೇವರ ಸಹಾಯ, ದೇವರ ಆಲೋಚನೆ, ಆತನ ಅನುಗ್ರಹ ನಮ್ಮ ಜೊತೆಯಲ್ಲಿದ್ದರೆ ಖಂಡಿತವಾಗಿ ನಾವು ಎರಡನ್ನೂ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಮಕ್ಕಳನ್ನು ಇಟ್ಟುಕೊಂಡು ಪಾಸ್ಟ್ರವರು ಸೇವೆಗೆ ಹೋಗ್ಬಿಡ್ತಾಯಿದ್ರು, ಅವ್ರ ಜೊತೆಯಲ್ಲಿ ಮನೆ ನೋಡಬೇಕು, ಎಲ್ಲ ಕಾರ್ಯಗಳನ್ನು ನಾನು ಸಮವಾಗಿ ಮಾಡಬೇಕಾದ ಒಂದು ಪರಿಸ್ಥಿತಿ ಇತ್ತು. ಆದರೆ ಆ ಒಂದು ಸಮಯದಲ್ಲಿ ಪ್ರಾರ್ಥನೆ, ದೇವರ ಒಂದು ಪ್ರಾರ್ಥನೆ, ಅವರ ಒಂದು ವಾಕ್ಯದ ಒಂದು ಧ್ಯಾನ, ಇದು ನನ್ನನ್ನು ತುಂಬ ಬಲಪಡಿಸ್ತು. ಆಗ ನಾನು ಇದನ್ನು ಮಿನಿಸ್ಟ್ರಿನೂ ಕುಟುಂಬನೂ ಯಾವುದು ಡಿಫ್ರೆನ್ಸ್ ಇಲ್ಲ. ಯಾಕಂದರೆ ಕುಟುಂಬನೂ ಅದೇ, ದೇವರ ವಾಕ್ಯದಲ್ಲಿ ತಿಮೋತಿಯಲ್ಲಿ ಹೇಳ್ತೇವೆ, ಒಬ್ಬನು ಕುಟುಂಬವನ್ನು ಸರಿಯಾಗಿ ಗಮನಿಸದಿದ್ದರೆ ಅವನ ಸೇವೆಯನ್ನು ಯಾವ ರೀತಿಯಾಗಿ ಮಾಡೋಕ್ಕೆ ಸಾಧ್ಯ. ವಾಕ್ಯದಲ್ಲಿ ಆ ರೀತಿಯಾಗಿದೆ. ಆ ವಾಕ್ಯ ಅದನ್ನು ನನಗೆ ಒಂದು ಆಧಾರಿತ ವಾಕ್ಯನೇ. ಅವಾಗ ನನಗೆ ಒಂದು ಕುಟುಂಬನ ಮಾಡೋದಕ್ಕೆ, ಅದು ಗಂಡಸರಿಗೆ ಹೇಳಿದ್ದಾರೆ, ಆದರೂ ಅದು ನಾವು ಹೆಂಗಸರಿಗೂ ಎತ್ತುಕೊಳ್ಳೋಣ. ಯಾಕಂದರೆ ಒಂದು ಕುಟುಂಬವನ್ನು ಗಮನಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತಂದರೆ ನಾವು ಸೇವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ವಾಕ್ಯ ಓದುವಾಗ ನಾವು ಕುಟುಂಬವನ್ನು ನಾವು ಗಮನಿಸಬೇಕು. ಯಾಕಂದರೆ ನಮಗೆ ದೇವರು ಫಸ್ಟು ಆದಿಕಾಂಡದಲ್ಲಿ ಕೊಟ್ಟಿದ್ದು ಕುಟುಂಬವನ್ನು ನಾವು ಗಮನಿಸಿದ್ರೆ ಸಭೆನೂ ಇಲ್ಲ ಸೇವೆಯನ್ನು ಗಮನಿಸೋದಕ್ಕೆ ಸಾಧ್ಯ. ಅದರಿಂದ ನನ್ನ ಪ್ರಕಾರ ಹೇಳುವಾಗ ಕುಟುಂಬನೂ ಸೇವೆನೂ ಡಿಫ್ರೆಂಟ್ ಇಲ್ಲ, ಎರಡೂ ಒಂದೇ ರೀತಿಯಾಗಿ ನಾವು ಒಂದೇ ದೃಷ್ಟಿಯಲ್ಲಿ
ದೇವರ ಒಂದು ಪ್ರಕಾರವಾಗಿ ನಾವು ಮಾಡೋದಾದ್ರೆ ಖಂಡಿತವಾಗಿ ಎರಡನ್ನು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ. ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಕೂಡ ಅದು. ಖಂಡಿತವಾಗಿ. ವೀಕ್ಷಕರೇ, ಜ್ಞಾನವಂತ ಮಹಿಳೆ ಈ ಸಂಚಿಕೆಯನ್ನು ಮುಂದಿನ ಭಾಗದಲ್ಲಿ ನಾವು ಮತ್ತೆ ಮುಂದುವರಿಸುವರಾಗಿದ್ದೇವೆ. ಅಲ್ಲೇ ತನಕ ವೀಕ್ಷಿಸ್ತಾ ಇರಿ ಆಸರೆ ಟಿವಿ. ಧನ್ಯವಾದಗಳು.